ಹಾಯ್ ಹಲೋ ನಮಸ್ಕಾರ ಎಲ್ಲರಿಗೂ. ಇವತ್ತು ಶನಿವಾರ ನಾವು ಕದರಮಂಡಲ್ಗೆ ಹನುಮಪ್ಪಗೆ ಮತ್ತು ಇಲ್ಲಿ ಹನುಮನಮಟ್ಟೆ ಹನುಮಪ್ಪಗೆ ಹೋಗತ್ತೀವಿ. ಫಸ್ಟ್ ಇಲ್ಲಿ ಹನುಮನಮಟ್ಟೆ ಹನುಮಪ್ಪಗೆ ಹೋಗಿ ಬರ್ತೀವಿ. ಆಮ್ಯಾಗ ನೆಕ್ಸ್ಟ್ ಕದರಮಂಡಲ್ಗೆ ಹೋಗ್ತೀವಿ. ಇವತ್ತು ಶನಿವಾರ ಫುಲ್ ರಶ್ ಇರ್ತೈತೆ, ಯಾಕೆ ಶ್ರಾವಣ ಶನಿವಾರ ಫುಲ್ ರಶ್ ಇರ್ತೈತೆ ಅಂತ ಕದರಮಂಡಲ್ಗೆ ಹನುಮಪ್ಪನು. ಅದಕ್ಕೆ ಹೋಗತ್ತೀವಿ. ಹಿಂಗೆ ರೆಡಿ ಆಗಿದ್ದವು. ಇಲ್ಲಿಂದ ಜಸ್ಟ್ ಒಂದು 10 ಕಿಲೋಮೀಟ್ರ್ ಆಗ್ತೈತೆ ಕದರಮಂಡಲ್ಗೆ. ಅಲ್ಲಿ ಹೋಗ್ತಾ ಫಸ್ಟ್ ಇಲ್ಲಿ ಹನುಮನಮಟ್ಟೆ ಹನುಮಪ್ಪಗೆ ಹೋಗಿ ಬರೋಂಬರಿ. ಇದನ್ನು ನೋಡ್ರಿ ನಮ್ಮ ಹನುಮನಮಟ್ಟೆ ಹನುಮಪ್ಪನ ದೇವಸ್ಥಾನ. ಇದರ ಒಳಗಡೆ ಹನುಮಪ್ಪನ ಗುಡಿ ಒಳಗೆ ಹೋಗೋಣ ಬರ್ರಿ. ಈಗ ಹನುಮನಮಟ್ಟೆ ಹನುಮಪ್ಪನ ದರ್ಶನ ಅದು ಮಾಡಿ ಈಗ ನಮ್ಮ ಕಾಲೇಜ್ ಮುಂದೆ ಹಾಸಿ ಕದರಮಂಡಲಿ ಕಡೆ ಹೋಗತ್ತೇವೆ. ಇದು ಬಂದುಬಿಟ್ಟು ಹನುಮನಮಟ್ಟಿಯಿಂದ ಕದರಮಂಡಲ್ಗೆ ಹೋಗೋ ರೋಡ. ಈ ಕಮಾನ್ ಬಂದುಬಿಟ್ಟು ರಾಣೆಬೆನ್ನೂರಿಂದ ಬ್ಯಾಡಗಿ ಹೋಗೋ ದಾರಿ ಒಳಗೆ ಬರ್ತೈತಿ. ಕದರಮಂಡಲ್ಗೆ ಹನುಮಂತ ದೇವರ ಕಮಾನ್ ಇದೆ. ಹಾವೇರಿಯಿಂದ 25 ಕಿಲೋಮೀಟ್ರ್ ಆಗ್ತೈತಿ. ಬ್ಯಾಡಗಿಯಿಂದ 6 ಕಿಲೋಮೀಟ್ರ್ ಆಗ್ತೈತಿ. ರಾಣೆಬೆನ್ನೂರಿಂದ 17 ಕಿಲೋಮೀಟ್ರ್ ಆಗ್ತೈತಿ. ಇದನ್ನು ನೋಡ್ರಿ, ಅದು ಕದರಮಂಡಲ್ಗೆ ಊರು. ಇಲ್ಲಿ ಮುಂದೆ ಕಾಣತ್ತಿರೋ ಗೋಪುರ ಹನುಮಂತ ದೇವರ ಗೋಪುರ. ಇಲ್ಲಿ ಗಾಡಿ ಪಾರ್ಕಿಂಗ್ ಎಲ್ಲ ಹೊರಗೆ ಮಾಡಬೇಕು. ನಾವು ಈಗ ದೇವಸ್ಥಾನದೊಳಗೆ ಎಂಟ್ರಿ ಆಗತ್ತೇವಿ. ಶ್ರಾವಣ ಶನಿವಾರ ಇರೋದ್ರಿಂದ ಸ್ವಲ್ಪ ಜನ ಜಾಸ್ತಿನೇ ಇತ್ತು. ಶ್ರಾವಣದಾಗ ಶನಿವಾರ ದಿನ ಬೆಳಿಗ್ಗೆಯಿಂದ ಸಾಯಂಕಾಲ ಒಳಗೆ 3 ಹನುಮಪ್ಪನ ದರ್ಶನ ಮಾಡಬೇಕಂತ. ಒಂದು ಸಾತೇನಹಳ್ಳಿ, ಒಂದು ಶಿಕಾರಿಪುರ, ಇನ್ನೊಂದು ಇದು ಕದರಮಂಡಲ್ಗೆ ಹನುಮಪ್ಪ ಮಾಡಿದ್ರೆ ಏನೋ ಒಳ್ಳೆಯದಂತ. ದೇವಸ್ಥಾನದೊಳಗೆ ಪ್ರಸಾದ ಕೊಡಾಕತ್ತಿದ್ದು, ನಾವು ಪ್ರಸಾದ ತಗೊಂಡು
ಬಂದ ತಕ್ಷಣ ಮನೆಗೆ ನಮ್ಮವ್ವ ಚೀಲ ಹಿಡ್ಕೊಂಡು ಬಾಪ ನಾನು ಬಿಟ್ಟು ಬರ್ಬೇಕು ಕಾಕೊಳಕಂತಂದ್ರೆ. ಯಾಕಂದ್ರೆ ನಮ್ಮ ಹನುಮನಮಟ್ಟಿಗೆ ಬಸ್ ಅದು ಸ್ಟಾಪ್ ಇಲ್ಲ ಅಂಥೇಳಿ ಬಾಜು ಊರಿಗೆ ಹೋಗ್ಬೇಕು ನಾವು. ಅಲ್ಲಿಂದ ಬಸ್ ಹತ್ತಿಸ್ಬೇಕಂತ ಕರ್ಕೊಂಡು ಹೋಗಾತಿದ್ದೆ. ಹತ್ತಿಸಿ ಅವ್ರಿಗೆ ಬಾ ಹೇಳಿ ನಾನು ಮತ್ತು ಮನೆ ಕಡೆ ಹೋಗಾತಿದ್ದೆ. ಮನೆ ಕಡೆ ಹೋಗಿ ಈ ಲಾಗ್ನ ಇಲ್ಲಿಗೆ ಮುಗಿಸ್ತೇನೆ. ಟಾಟಾ ಬಾಯ್ ಬಾಯ್.